ಇವತ್ತಿನ ವಿಷಯ ಏನು ಅಂದ್ರೆ ಹಿತವಾವುದು ಇಹ ಪರದೋಳು. ಇಹ ಪರ. ಇಹ ಅಂದಾಗ ಈ ಲೋಕದಲ್ಲಿ, ಪರ ಅಂದಾಗ ಪರಲೋಕದಲ್ಲಿ. ಇಹ ಅಂದಾಗ ಈ ಲೋಕ. ಈ ಲೋಕ ಅಂದ್ರೇನು? ಈ ಮರ್ತ್ಯ ಲೋಕದಲ್ಲಿ ಆಗಲಿ, ಪರಲೋಕ ಅಂದಾಗ ಸ್ವರ್ಗದಲ್ಲಿ ಆಗಲಿ. ಇವು ಎರಡರಲ್ಲಿ ಹಿತ ಯಾವುದು? ಹಿತ ಅಂದ್ರೇನು? ಯಾವುದರಿಂದ ನಮಗೆ ಲಾಭ ಆಗ್ತದೆ, ಯಾವುದರಿಂದ ನಮಗೆ ಒಳ್ಳೆಯದಾಗ್ತದೆ, ಯಾವುದರಿಂದ ಫಲ ಆಗ್ತದೆ. ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯಾವುದರಿಂದ ಒಳ್ಳೆಯ ಫಲ ಆಗ್ತದ, ಯಾವುದರಿಂದ ಲಾಭ ಆಗ್ತದ ಅಂತ ಕೇಳೋದ ಉದ್ದೇಶ ಅಲ್ಲ, ಅವ್ರಿಗೆ ಹೇಳೋದದ. ಇಹಲೋಕದಲ್ಲಿ ಪರಲೋಕದಲ್ಲಿ ಎರಡೂ ಲೋಕದಲ್ಲಿ ಹಿತ ಯಾವುದು, ಲಾಭ ಮಾಡೋದು ಯಾವುದು, ಒಳ್ಳೆಯದು ಯಾವುದು, ಯಾವುದರಿಂದ ನಮಗೆ ಫಲ ಆಗ್ತದೆ, ಲಾಭ ಆಗ್ತದ ಅಂತ ಕೇಳಿ ಅವ್ರು ಹೇಳ್ತಾರೆ ಧರ್ಮರತಿ. ಅಂದರೆ ಯಾರಿಗೆ ಧರ್ಮದಲ್ಲಿ ರತಿ. ರತಿ ಅಂದರೆ ಪ್ರೇಮ. ರತಿ ಅಂದ್ರೆ ಪ್ರೇಮ. ಯಾರಿಗೆ ಧರ್ಮದಲ್ಲಿ ರತಿ ಅಂದರೆ ಧರ್ಮದಲ್ಲಿ ಪ್ರೇಮ ಹುಟ್ಟುತ್ತದೋ ಅವರಿಗೆ ಇಹ ಪರ ಎರಡರಲ್ಲಿ ಲಾಭ ಆಗ್ತದೆ. ಅಂದ್ರೇನು? ಇಹಲೋಕದಲ್ಲಿ ಪರಲೋಕದಲ್ಲಿ ಎರಡೂ ಲೋಕದಲ್ಲಿ ನಮಗೆ ಲಾಭ ಆಗಬೇಕು, ನಮಗೆ ಒಳ್ಳೆಯದಾಗಬೇಕು, ನಮಗೆ ಫಲ ಸಿಗಬೇಕಂದ್ರೆ ಏನು ಮಾಡಬೇಕು? ನಾವು ಧರ್ಮದಲ್ಲಿ ಪ್ರೀತಿ ಇರಬೇಕು. ಈಗ ಮತ್ತು ಧರ್ಮ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಯಾವುದಕ್ಕೆ ಧರ್ಮ ಅನ್ಬೇಕು ರೀ? ನೋಡಿರಿ, ಧರ್ಮ ಅನ್ನೋ ಮಾತಿಗೆ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಪುರುಷ ಇಚ್ಛಾ ವಿಷಯ ಪುರುಷಾರ್ಥ ಜೂಯಿ ಸೋಯಿ ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಮೋಕ್ಷ ಮಾನಹು ಪುರುಷ ಇಚ್ಛಾ ವಿಷಯ. ಪುರುಷನ ಇಚ್ಛೆಗೆ ಯಾವ ವಿಷಯಗಳಾಗ್ತವೋ ಪುರುಷಾರ್ಥಗಳಂತಾರೆ. ಆ ಪುರುಷಾರ್ಥಗಳಲ್ಲಿ ಮೊಟ್ಟ ಮೊದಲನೇದೇ ಧರ್ಮ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವು ನಾಲ್ಕು ಪ್ರತಿಯೊಬ್ಬರಿಗೆ ಮನುಷ್ಯನಾಗ ಏನು ಇಚ್ಛೆಗಳಾಗ್ತಾವೆ ಆ ಇಚ್ಛೆಗೆ ಈ ನಾಲ್ಕು ವಿಷಯಗಳವು ಮುಖ್ಯವಾಗಿ ಶಾಸ್ತ್ರಸಮ್ಮತ ಮಾತುಗಳು ಹೇಳ್ತಾರೆ. ಅದರಲ್ಲಿ ಮೊದಲನೇದು ಧರ್ಮದ, ಕೊನೆಯದು ಯಾವುದದ? ಮೋಕ್ಷ. ಅಂದ್ರೆ ಪರಮಾರ್ಥ, ನಮ್ಮ ಹಿತ ಎದರಲ್ಲಿ ಅದ, ನಾವು ಪರಮಾರ್ಥ ಸಾಧನೆ ಮಾಡ್ಲಿಕ್ಕೆ ಮೊದಲನೇದು ಧರ್ಮದ, ಕೊನೆಯದು ಯಾವುದದ? ಮೋಕ್ಷ. ಪ್ರಾರಂಭ ಪರಮಾರ್ಥ ಎಲ್ಲಿ ಪ್ರಾರಂಭ ಆಗ್ತದೆ? ಧರ್ಮದಿಂದ ಪ್ರಾರಂಭ ಆಗ್ತದೆ. ಅದು ಅಂತ್ಯ ಎಲ್ಲಿ ಒಳ್ತದೆ ಅಂತ ಕೇಳಿದ್ರೆ ಮೋಕ್ಷದಲ್ಲಿ. ನಡಬರ್ಕ ಇವು ಇಟ್ಟಾರ ಅರ್ಥ, ಕಾಮ. ಅದಕ್ಕೆ ಈ ಧರ್ಮ ಅನ್ನೋ ಶಬ್ದಕ್ಕೆ ಅರ್ಥ ಮಾಡಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯ ತಾನು ಮನುಷ್ಯ ಜನ್ಮದಲ್ಲಿ ಬಂದ ಮೇಲೆ ಈ ಜನ್ಮ ಎದಕ್ಕೆ ಬಂದದೋ ಆ ಕೆಲಸ ಮಾಡಿದ್ರೆ ಅದಕ್ಕೆ ಧರ್ಮ ಅಂತ. ಎದಕ್ಕೆ ನಾವು ಹುಟ್ಟಿ ಬಂದಿದ್ದೀವಿ, ಯಾಕಾರ ಹುಟ್ಟಿದೆ, ನಮಗೆ ಜಗತ್ತಿನಲ್ಲಿ ಪರಮಾತ್ಮ ಯಾಕಾರ ಕಳಿಸ್ಯಾನ, ಏನು ಮಾಡೋದ ನಮಗೆ ಬಂದು. ಬಹುಶಃ ನಾವು ಮರ್ತು ಹೋಗಿರಬೇಕು, ಪರಂತು ಶಾಸ್ತ್ರ ಏನು ಹೇಳತ್ತದ, ಗುರುಗಳು ಏನು ಹೇಳತ್ತಾರೆ ಇದು ವಿಚಾರ ಮಾಡಬೇಕು. ಮನುಜ ಕುಲದ ಜನನದ ಲಾಭವಾವುದು ನಾ ಯಾರು ಅಂತ ತಿಳಿಯೋದು. ಅಂದರೆ ಮನುಷ್ಯರಾಗಿ ಹುಟ್ಟಿದ ಕರ್ತವ್ಯ ಏನು ಅಂದರೆ ನಾ ಯಾರು ಅಂತ ತಿಳ್ಕೋಬೇಕು. ಮನುಷ್ಯಾಗಿ ಹುಟ್ಟಿದ ಮುಖ್ಯ ಕರ್ತವ್ಯ ಏನು? ದೇವರು ಯಾರು ಅಂತ ತಿಳ್ಕೋಬೇಕು. ನಮಗೆ ನಾವು ತಿಳ್ಕೋಬೇಕು ದೇವರಂದ್ರೆ ಯಾರು ಅಂತ ತಿಳ್ಕೋಬೇಕು. ಅದಕ್ಕಾಗಿ ಮನುಷ್ಯ ಜನ್ಮ ಬಂದದ. ಅದಕ್ಕೆ ಮನುಷ್ಯನಾಗಿ ಹುಟ್ಟಿ ಯಾವ ಕರ್ತವ್ಯಕ್ಕಾಗಿ ನಾವು ಮನುಷ್ಯರಾಗಿ ಬಂದಿದ್ದೇವೋ ಆ ಕರ್ತವ್ಯ ನಾವು ಮಾಡಿದ್ರೆ ಅದಕ್ಕೆ ಧರ್ಮ ಅಂತ ಕರೀತಾರೆ. ಇದು ಮುಖ್ಯವಾಗಿ ಧರ್ಮ. ಇನ್ನು ನಮಗೆ ನಾವು ತಿಳ್ಕೊಳ್ಳಕ್ಕೆ ನಾವು ಏನೇನು ಪದ್ಧತಿ, ಏನೇನು ರೂಢಿ, ಏನೇನು ವಿಧಿವಿಧಾನಗಳು ನಾವು ರೂಪಿಸಿಕೊಂಡಿದೆವೋ ಆ ಎಲ್ಲ ರೂಪುರೇಖೆಗಳಿಂದ ಕೂಡಿದ ಒಂದು ಪದ್ಧತಿಗೆ ಒಂದು ಧರ್ಮ ಅಂತ ಹೆಸರಿಟ್ಟು ಆ ಧರ್ಮಕ್ಕೊಂದು ಹೆಸರಿಟ್ಟು ಹಿಂಗೆ ಜಗತ್ತಿನಲ್ಲಿ ಅನೇಕ ಧರ್ಮಗಳಾಗ್ಯಾವ. ಯಾರ್ಯಾರೋ ಏನೇನೋ ಧರ್ಮ ಅಂತ ಹೆಸರಿಟ್ಕೊಂಡಾರು. ಯಾವ ಧರ್ಮ ಏನೇಕಿರಲ್ದು, ಮನುಷ್ಯರಾಗಿ ಹುಟ್ಟಿ ಮಾಡಬೇಕಾದಂಥ ಮುಖ್ಯ ಕರ್ತವ್ಯ ತಿಳ್ಕೊಂಬೋದು. ಇದು ಮನುಷ್ಯನ ಮುಖ್ಯ ಧರ್ಮ, ಇದೇ ಮಾನವ ಧರ್ಮ, ಇದೇ ಸನಾತನ ಧರ್ಮ. ಅದಕ್ಕೆ ಈ ಧರ್ಮದಲ್ಲಿ ನಮಗೆ ಪ್ರೀತಿ ಇರಬೇಕು. ಹುಟ್ಟಿ ಈ ಲೋಕನೂ ನಮಗೆ ಪಾವನ ಆಗಬೇಕು, ದೇಹ ಬಿಟ್ಟ ಮೇಲೆ ಪರಲೋಕನೂ ನಮಗೆ ಪಾವನ ಆಗಬೇಕಂತೀರಿ ಅಂದ್ರೆ ನೀವು ಧರ್ಮದಲ್ಲಿ ಪ್ರೀತಿ ಉಳ್ಳವರಾಗ. ಅದಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ
ಅಶ್ರದ್ಧಾನ ಪುರುಷ ಧರ್ಮಾಸ್ಯ ಅಶ್ಯ ಪರಂತಪ. ಭಾಳ ಚಂದ ಹೇಳ್ಯಾನ ಭಗವಂತ ಅರ್ಜುನನಿಗೆ ಉಪದೇಶ ಮಾಡೋ ಕಾಲಕ್ಕೆ, ಹೇ ಅರ್ಜುನ, ಅಶ್ರದ್ಧಾನ ಪುರುಷ, ಯಾರಿಗೆ ಧರ್ಮದಲ್ಲಿ ಅಶ್ರದ್ಧಾನ ಪುರುಷ ಧರ್ಮಾಶ್ಯ ಅಶ್ಯ ಪರಂತಪ. ಹೇ ಪರಂತಪಿಯಾದಂಥ ಅರ್ಜುನನೇ, ಯಾರಿಗೆ ಧರ್ಮದಲ್ಲಿ ಪ್ರೀತಿ ಇಲ್ಲವೋ, ಯಾರಿಗೆ ಧರ್ಮದ ವಿಷಯದಲ್ಲಿ ಶ್ರದ್ಧೆ ಇಲ್ಲವೋ ಅಂಥ ವ್ಯಕ್ತಿ ಮುಂದೆ ಹೇಳ್ಯಾರವರು, ಅಶ್ರದ್ಧಾನ ಪುರುಷ ಧರ್ಮಾಶ್ಯ ಪರಂತಪ ಅಪ್ರಾಪ್ಯ ಮಾಂ. ನೋಡ್ರಿ, ಅಪ್ರಾಪ್ಯ ಮಾಂ, ನನಗೆ ಪ್ರಾಪ್ತಿ ಮಾಡುವುದಿಲ್ಲವ ಅಂದ್ರೆ ಭಗವಂತನಿಗೆ ಪ್ರಾಪ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಧರ್ಮದಲ್ಲಿ ಪ್ರೀತಿ ಇಲ್ಲ, ಧರ್ಮದಲ್ಲಿ ನಂಬಿಕೆ ಇಲ್ಲ, ಧರ್ಮದಲ್ಲಿ ಶ್ರದ್ಧೆ ನಿಷ್ಠ ಇಲ್ಲ, ಅಂಥ ವ್ಯಕ್ತಿಗೆ ನಾನು ಸಿಗಂಗಿಲ್ಲ ಅಂದರೆ ದೇವ್ರ ಪ್ರಾಪ್ತಿ ಆಗುವುದಿಲ್ಲ. ಮುಂದವನ ಗತಿ ಏನು ಅಂಬೋದಕ್ಕೆ ಮುಂದೆ ಅರ್ಧ ಶ್ಲೋಕದಾಗ ಅವ್ರು ಹೇಳ್ತಾರೆ. ಮುಂದೆ ಅರ್ಧ ಶ್ಲೋಕದಾಗ ಅವ್ರು ಎಷ್ಟು ಚಂದ ಹೇಳ್ಯಾರ ನೋಡಿ. ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ನನಗಾರ ಅವ ಪ್ರಾಪ್ತಿ ಮಾಡಂಗಿಲ್ಲ, ಆದರೆ ಅವ ಎತ್ತು ಹೋಯ್ತಾನ ಧರ್ಮ ಪ್ರಾಪ್ತಿ ಮಾಡಿಲ್ಲ, ಧರ್ಮದಲ್ಲಿ ಶ್ರದ್ಧಾ ಧರ್ಮ ಸಾಧಿಸಿಕೊಂಡಿಲ್ಲ ಅಂದ್ರೆ ಅವನ ಗತಿ ಏನು ಅಂತ ಕೇಳಿದ್ರೆ ಮೃತ್ಯು ಸಂಸಾರ ವರ್ತಮನಿ, ಜನನ ಮರಣ ರೂಪಿ ಚಕ್ರದಲ್ಲಿ ತಿರ್ಕೋತಾ ಇರ್ತಾನೆ. 84 ಫೇರಿದಾಗ 184 ಜನ್ಮಗಳಲ್ಲಿ ತಿರ್ಕೋತೆ ಇರ್ತಾರೆ. ಅದಕ್ಕೆ ಹೇಳೋತ ಅದನ್ನೇ ನಿಜಗುಣರು ಇಲ್ಲಿ ಏಟ್ ಚಂದ, ಇಹ ಪರದೋಳು ಹಿತವ್ಯಾವುದು. ಇಹ ಅಂದರೆ ಈ ಲೋಕ, ಮರ್ತ್ಯಲೋಕ ಮತ್ತು ಸ್ವರ್ಗಲೋಕ, ಮ್ಯಾಲಿನ ಲೋಕ. ಈ ಎರಡೂ ಲೋಕದಲ್ಲಿ ಹಿತ ಯಾವುದು ಅಂತ ಕೇಳಿದ್ರೆ ಧರ್ಮರತಿ, ಧರ್ಮದಲ್ಲಿ ನೀವು ಪ್ರೀತಿ ಮಾಡಬೇಕು. ಈಗ ಧರ್ಮದಲ್ಲಿ ಪ್ರೀತಿ ಹೆಂಗ ಅನ್ನುವಂಥ ವಿಷಯದಲ್ಲಿ ಈ ಪೂರ್ವದಲ್ಲಿ ಭಾಳ ಚಂದ ಹೇಳ್ಕೊಂಡು ಬಂದಾರ. ಮನುಷ್ಯ ಕರ್ಮ ಪ್ರಧಾನ, ಪ್ರತಿಯೊಂದು ಕರ್ಮ ಮಾಡಬೇಕಲ್ಲ, ಆದರೆ ನಾವು ಮಾಡಿದ್ದು ಧರ್ಮ ಆಗಬೇಕು, ಧರ್ಮದ ಕಾರ್ಯ ನಾವು ಮಾಡಬೇಕು. ಆ ಧರ್ಮ ಅದರಲ್ಲಿ ಪ್ರೀತಿ ಇರಬೇಕು ನಮಗೆ. ನೋಡಿ, ಈಗ ಒಂದು ಮಾತು ಹೇಳಬೇಕಾದ್ರೆ, ಈಗ ನಾವೇನು ಪೂಜಾ ಮಾಡ್ತೀವಿ, ನಾವೇನು ಉಪಾಸನ ಮಾಡ್ತೀವಿ, ಇದು ಧರ್ಮದ ಕಾರ್ಯ. ಯಾರು ಪೂಜಾ ಮಾಡ್ತಾರೆ, ಯಾರು ಭಕ್ತಿ ಮಾಡ್ತಾರೆ, ಯಾರು ಭಜನೆ ಮಾಡ್ತಾರೆ, ಯಾರು ಸ್ತೋತ್ರ ಓದ್ತಾರೆ, ಯಾರೆಲ್ಲ ಈ ದೇವ್ರ ದರ್ಶನ ಮಾಡ್ತಾರೆ, ಗುಡಿ ಪ್ರದಕ್ಷಿಣೆ ಹಾಕ್ತಾರೆ, ಇವೆಲ್ಲ ಏನು ಕಾರ್ಯಗಳು ಮಾಡ್ತಾರಲ್ಲ, ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಭಕ್ತಿ ಪ್ರೇಮ ಇದ್ದವರೇ ಮಾಡ್ತಾರೆ. ಹೌದಲ್ಲ, ಪ್ರೇಮ ಇದ್ದವರೇ ಮಾಡ್ತಾರೆ. ಇಲ್ಲಿ ಸೂಕ್ಷ್ಮತೆ ಏನದ ಇಲ್ಲಿ ಅಂತ ಕೇಳಿದ್ರೆ, ಇಹ ಪರ ಎರಡು ಪಾವನ ಆಗಬೇಕು. ಧರ್ಮದಲ್ಲಿ ಪ್ರೀತಿ ಮಾಡೋದರಿಂದ ಇಹನು ಪಾವನ ಆಗಬೇಕು, ಪರನು ಪಾವನ ಆಗಬೇಕು. ಅದಕ್ಕೆ ಉಪಾಸನ ಹೇಳೋ ಕಾಲಕ್ಕೆ ಶಾಸ್ತ್ರದಲ್ಲಿ 2 ಪ್ರಕಾರ ಹೇಳ್ಯಾರ. ಅಹಂಗ್ರೋಪಾಸನ, ಪ್ರತೀಕೋಪಾಸನ ಅಂತ. ಅಹಂಗ್ರೋಪಾಸನ ಅಂದ್ರೆ ಏನು, ಪ್ರತೀಕೋಪಾಸನ ಅಂದ್ರೇನು? ಈಗ ನಾವು ಉಪಾಸನ ಅಂದ್ರೆ ಪೂಜೆ ಮಾಡುವ ಕಾಲಕ್ಕೆ ದೇವರು ಬೇರೆ ನಾನು ಬೇರೆ ಎಂಬ ಭಾವ ಇಟ್ಟುಕೊಂಡು ಮಾಡಿದಂಥ ಪೂಜೆಗೆ ಪ್ರತೀಕೋಪಾಸನ ಅಂತಾರೆ. ಹೇ ಪರಮಾತ್ಮ, ನೀವು ಹುಟ್ಟಲ್ದವ ಸಾಯಲ್ದವಿದ್ದಿ, ನಾ ಹುಟ್ಟವ ಸಾಯವಿದ್ದೀನಿ, ನೀವು ಒಬ್ಬಿದ್ದಿ, ನಾವು ಕರುಡೋ ಇದ್ದೇವಿ. ನಾ ಹುಟ್ಟವ ಸಾಯವಿದ್ದೀನಿ, ನೀವು ಹುಟ್ಟಲಾರ್ದವ ಸಾಯಲಾರ್ದವಿದ್ದೀವಿ. ನಾವು ಅನೇಕ ಇದ್ದಿದ್ದೇವೆ, ನೀ ಏಕ ಇದ್ದಿ. ನಾವು ಅಸಮರ್ಥ ಇದ್ದೇವೆ, ನೀನು ಸರ್ವಸಮರ್ಥ ಇದ್ದಿ. ನಾವು ಅರಿತೇವಿ, ಮರಿತೇವಿ, ಅರು ನಮಗದ. ನೀ ಏನಿದ್ದಿ, ಎಲ್ಲ ಬಲ್ಲವ ಸರ್ವಜ್ಞ ನೀ ಇದ್ದಿ. ನಮಗೆ ಅಲ್ಪ ಸ್ವಲ್ಪ ಶಕ್ತಿಗಳವ, ನೀ ಸರ್ವಶಕ್ತಿಮಾನು ಇದ್ದಿ. ಹಿಂಗೆ ಭಗವಂತನಿಗೆ ತನಗೆ ಭಿನ್ನ ಭಿನ್ನ ಭಾವದಿಂದ ಪೂಜಿಸುವುದನ್ನು ಇದು ಒಂದು ಧರ್ಮದ ಕಾರ್ಯನೇ. ಆದರೆ ಇದಕ್ಕೆ ಹೆಸರು ಕೊಟ್ಟರೆ ಪ್ರತೀಕೋಪಾಸನೆ. ಭಗವಂತನಿಗೆ ತನ್ನಿಂದ ಬೇರೆ ಅಂತ ತಿಳಿದು ಮಾಡ್ತಕ್ಕಂಥ ಭಕ್ತಿ ಪೂಜೆ ಅಹಂಗ್ರೋಪಾಸನೆ ಅಂದರೆ ಏನು? ಭಗವಂತ ನನಗೆ ಬಿಟ್ಟು ಬೇರೆ ಇಲ್ಲ. ಇದು ಸ್ವಲ್ಪ ಕಠಿಣ ಅನ್ನಿಸ್ತದೆ. ಆದ್ರೂ ಬಸವಣ್ಣ, ಜಗಜ್ಯೋತಿ ಬಸವಣ್ಣನವರು 12ನೇ ಶತಮಾನದಾಗ ಈ ಅಹಂಗ್ರೋಪಾಸನೆಯನ್ನೇ ಜಾರಿಗೆ ತಂದಾರ.
ಇದು ನಾವು ಚಂದ ಅರ್ಥ ಮಾಡಬೇಕು. ಈ ಇಷ್ಟಲಿಂಗದ ಪೂಜಾ ಪದ್ಧತಿಯನ್ನು ಬಸವಣ್ಣರು ಹಾಕ್ಕೊಟ್ರಲ್ಲ, ಅದು ಏನದದು? ಅಹಂಗ್ರೋಪಾಸನೆ ಅದ. ನಾನು ಬೇರೆ ಅಲ್ಲ, ಪರಮಾತ್ಮನ ಪ್ರತೀಕವಾದಂಥ ಇಷ್ಟಲಿಂಗವೆಂಬ ಕುರುಹು ಏನದ ಅದು ದೇವರಂತೆ ಪೂಜಿಸಿರದೇವಿ, ಆದರೆ ನನಗೆ ಬಿಟ್ಟು ಬೇರೆ ಇಲ್ಲ ಅಂತ ಪೂಜಿಸೋದದ. ಅದರಲ್ಲಿ ಸಾರ ಹಿಂಗದ, ಅದ್ರ ರಹಸ್ಯ ಹಿಂಗದ. ಅದಕ್ಕೆ ಗುಡಗಿನ ಪೂಜಾ ಮಾಡೋರು ಪೂಜೆ ಮಾಡಿದ್ರೆ ಮಾಂತಯ್ಯನವರೇ ಅಂತ ಹೇಳ್ತಾರೆ. ಹೌದು, ಅಂತ್ಯವಿಲ್ಲ. ನಾವು ಗುಡಗಿನ ಲಿಂಗದ ಪೂಜೆ ಮಾಡಿದ್ರೆ ಪೂಜೆ ಮುಗಿತೇನೆ ರೀ ಸ್ವಾಮಿ, ಪೂಜೆ ಮುಗಿತೇನಪ್ಪ ಅಂತ ಕೇಳ್ಬೋದು. ನಾವು ಜಗಿಲಿ ಮ್ಯಾಗಿನ ದೇವ್ರದಾಗಲಿ ಗುಡಗಿನ ದೇವ್ರದಾಗಲಿ ಪೂಜೆ ಮುಗಿತೇನೋ ಅಂತ ಕೇಳ್ತೀವಿ. ಆದರೆ ಇಷ್ಟಲಿಂಗದ ಪೂಜೆ ಮಾಡ್ಲತ್ತಿನಾಗ ಪೂಜೆ ಮಾಡ್ಕೊಂಡೇನೋ ಅಂತ ಕೇಳ್ತೀರಿ, ಹೌದಿಲ್ಲ? ಮಾಡಿದೇನೋ ಅಂತ ಕೇಳ್ತೀರೇನು? ಇಷ್ಟಲಿಂಗದ ಪೂಜೆ ಮಾಡಿದೇನೋ ಅಂತ ಯಾರು ಕೇಳಲ್ಲ. ಅಥವಾ ಇಷ್ಟಲಿಂಗದ ಪೂಜೆ ಮಾಡ್ದಾರಿ ಅಂತ ಯಾರೂ ಹೇಳಂಗಿಲ್ಲ. ಕೇಳೋರ್ನು ಹಂಗೆ ಕೇಳಂಗಿಲ್ಲ, ಹೇಳೋರ್ನು ಹಂಗೆ ಹೇಳಂಗಿಲ್ಲ. ನಾನು ಪೂಜೆ ಪೂಜೆ ಮಾಡ್ಕೊಂಡೇ ಬಂದಿರ್ರಿ. ಏನು ಮತ್ತು ನಾಷ್ಟ ತಗೋರಿ, ನಾಷ್ಟ ಪೂಜೆ ಅದು ಸ್ನಾನ ಪೂಜೆ ಆಯ್ತಿಲ್ರಿ ಅಂದರೆ ಪೂಜೆ ಮಾಡ್ಕೊಂಡೇ ಬಂದೀನಿ ಅಂತ, ಮಾಡಿ ಬಂದೀನಿ ಅಂತ ಅನ್ನಂಗಿಲ್ಲ. ಕೇಳೋರ್ನು ಪೂಜೆ ಮಾಡ್ಕೊಂಡ್ರೆ ಅಂತೇ ಕೇಳ್ತಾರೆ. ಕೇಳೋರ್ನು ಇಷ್ಟಲಿಂಗ ಪೂಜೆದ ವಿಷಯದಾಗ ಕೇಳಬೇಕಾದ್ರೆ ಮಾಡ್ಕೊಂಡಿರೇನು ಅಂತೇ ಕೇಳ್ತಾರೆ ವಿನಃ ಮಾಡಿರೇನು ಅಂತ ಯಾರು ಕೇಳಂಗಿಲ್ಲ. ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾರೆ ವಿನಃ ಮಾಡಿದೇವು ಅಂತ ಯಾರು ಹೇಳಂಗಿಲ್ಲ. ಅರ್ಥ ಏನು? ಮಾಡ್ಕೊಂಬೋದು ಅಂತ ಹೇಳೋದ್ರಿಂದ ಅದು ನಮ್ಮೊಳಗೆ, ಅದು ನಾವೇ, ನಮ್ಮದೇ, ನಮ್ಮಿಂದ ನಮಗೆ ನಾವೇ ಪೂಜೆ ಮಾಡಿಕೊಳ್ಳೋದು ಅಂತ ಅದ್ರ ತಾತ್ಪರ್ಯ. ಇದೇ ಪದ್ಧತಿ ಬಸವಣ್ಣ ಅಹಂಗ್ರ ಉಪಾಸನೆ ಅಂತ ಹೇಳ. ಅದಕ್ಕೆ ಇಲ್ಲಿ ಅಹಂಗ್ರ ಉಪಾಸನೆ ಮತ್ತು ಪ್ರತೀಕೋಪಾಸನೆ. ದೇವರು ಬೇರೆ ನಾ ಬೇರೆ ಅಂತ ಪೂಜೆ ಮಾಡಿದ್ರೆ ಇಹಲೋಕದಲ್ಲಿ ಹಿತ್ತಾದ. ಆದರೆ ದೇವರು ಬೇರೆಯಲ್ಲ, ನಾ ಬೇರೆಯಲ್ಲ, ನನ್ನ ಸ್ವರೂಪವೇ ದೇವರು, ಅದೇ ಇಷ್ಟಲಿಂಗ ರೂಪದಿಂದ ನಾ ಪೂಜೆ ಅಂದರೆ ದೇವರು ಬೇರೆಯಲ್ಲ, ನಾ ಬೇರೆಯಲ್ಲ ಅಂತ ಮಾಡುವ ಪೂಜೆಯಿಂದ ಪರನು ಫಲಕಾರಿಯಾಗ್ತದೆ. ಅವನಿಗೆ ಉತ್ತರೋತ್ತರ ಲೋಕಗಳ ಪ್ರಾಪ್ತಿ ಆಗ್ತದೆ. ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಗೋಲೋಕ, ತಪೋಲೋಕ, ಸತ್ಯಲೋಕ ಅಂತಕ್ಕಂಥ ಮ್ಯಾಲಿನ 7 ಲೋಕಗಳವ. ಕೆಳಗ ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ ಅಂತಕ್ಕಂಥ ಕೆಳಗಿನ 7 ಲೋಕ. ಆದರೆ ಇಲ್ಲಿ ಉಪಾಸನೆ, ಅಹಂಗ್ರ ಉಪಾಸನೆ ಮಾಡೋದ್ರಿಂದ ದೇವರು ಬೇರೆ ನಾ ಬೇರೆ ಅಲ್ಲ ಅಂತ ತಿಳಿದು ಮಾಡುವಂಥ ಉಪಾಸನೆಯಿಂದ ಮ್ಯಾಗಿನ ಲೋಕಗಳು ಪ್ರಾಪ್ತಿ ಆಗ್ತಾವೆ. ಬ್ರಹ್ಮಲೋಕ ಸಿಕ್ತು ಅಂತ ತಿಳ್ಕೊಳ್ರಿ. ಬ್ರಹ್ಮಲೋಕಕ್ಕೆ ನೀವು ಹೋದ್ರಿ ಅಂದರೆ ಬ್ರಹ್ಮಜ್ಞಾನ ಪಡೆದು ಇದ್ದಂಥ ಆ ಬ್ರಹ್ಮ ನಿಮಗೆ ಬ್ರಹ್ಮಜ್ಞಾನವನ್ನು ನೀಡಿ ಮುಕ್ತ ಮಾಡ್ತಾನೆ ಕಾಲಾಂತರದಲ್ಲಿ. ಸದ್ಗುರುನಾಥ ಸದ್ಯನ ಮುಕ್ತ ಮಾಡ್ತಾನೆ, ಅದರ ಲೋಕದ ಪ್ರಾಪ್ತಿಯಿಂದ ಕಾಲಾಂತರದಲ್ಲಿ ಮುಕ್ತಿ ಆಯ್ತು. ಅಂದು ಪರಲೋಕ ಸುಧಾರಣೆ ಆಯಿತು. ಇನ್ನು ಕರ್ಮನೂ ಹಂಗೆ ಅದ. ಸಕಾಮ ಕರ್ಮ, ನಿಷ್ಕಾಮ ಕರ್ಮ. ನಾವು ಯಾವುದೇ ಧರ್ಮದ ಹೆಸರು ಮ್ಯಾಗ ಮಾಡ್ತಕ್ಕಂಥ ಕರ್ಮ ಅದು ಫಲ ಬೇಡಿ ಕೆಲವರು ಮಾಡ್ತಾರೆ, ಏನು ಫಲ ಬೇಡಲಾರದಂಗೆ ಕರ್ಮಗಳು ಮಾಡ್ತಾರೆ, ಪುಣ್ಯ ಕಾರ್ಯಗಳು ಮಾಡ್ತಾರೆ. ಯಾರು ಏನಾರ ಬೇಡಿ ಮಾಡ್ತಾರಂದ್ರೆ ಬೇಡಿದ್ದು ಅವರಿಗೆ ಸಿಗ್ತದೆ, ಮುಗ್ದೋಯ್ತು. ಏನು ಬೇಡಿ ಮಾಡ್ತಾರೆ ಬೇಡಿದ್ದು ದೇವರಿಗೆ ಕೊಡ್ತಾನೆ, ಅವರಿಗೆ ಮುಗೀತು, ವ್ಯಾಪಾರ ಆಯ್ತದು. ಭಕ್ತಿ ಅಲ್ಲ. ಮತ್ತು ಯಾರು ಏನೂ ಬೇಡಲಾರದೆ ಭಕ್ತಿ ಮಾಡ್ತಾರೆ, ದಾನ ಮಾಡ್ತಾರೆ, ಧರ್ಮ ಮಾಡ್ತಾರೆ, ಪೂಜಾ ಮಾಡ್ತಾರೆ, ಭಕ್ತಿ ಏನೇ ಮಾಡಲಿ ಏನೂ ಬೇಡಲಾರ್ದಂಗೆ ಪ್ರತಿಫಲ ಅಪೇಕ್ಷೆ ಮಾಡಲಾರ್ದಂಗೆ ಭಕ್ತಿ ಮಾಡ್ತಾರೆ, ಧರ್ಮ ಕಾರ್ಯ ಮಾಡ್ತಾರೆ, ಅವರಿಗೇನು ಭಾಳ ಮಜಾ ಅದ. ಬೇಡಿದವರಿಗೆ ಬೇಡಿದ್ದು ಸಿಗ್ತದೆ, ಏನೂ ಬೇಡಲಾರ್ದವ್ರಿಗೆ ಎಲ್ಲನೇ ಸಿಗ್ತದೆ, ಎಲ್ಲನೇ ಸಿಗ್ತದೆ. ಅಲ್ಲ ರೀ, 4 ಮಂದಿ ಮಕ್ಕಳಿದ್ರು, 40 ಮಂದಿ ಆಳು ಮಕ್ಕಳು ದುಡಿತಿದ್ರು. ಹೊಲದಾಗ ಬಂದು 4 ಎಕರೆ ಜಮೀನಿತ್ತು. ಆ ಆಳ್ಮಕ್ಳಿಗಿಂತ ಹೆಚ್ಚು ದುಡಿತೇವೆ ನಾವು, ಅವ್ರಿಗೆ ದಿನ ಕೂಲಿ ಕೊಟ್ಟು ಕಳಿಸ್ತಿ, ನಮಗೇನು ಕೊಡಲಿ ಅಂತ ಮಕ್ಕಳು ಜಗಳ ತೆಗೆದು ಅಂತ ಅಪ್ಪ. ನಾ ಕೊಡಲ್ಲ ಅಂದ, ಕೊಡಲ್ಲ. ಯಾಕೆ ಕೊಡಲಿ? ನೀವು ಕೇಳಬೇಡ್ದು, ನಾವು ಕೊಡಬೇಡ್ದು.
ಅಂದರೆ ಒಂದಿನ ಕೇಳಂಗೆ ಕೇಳಿದ್ರು ಅಂತ ತಿಳ್ಕೊರಿ. ಇದ್ರ ಉತ್ತರ ನಾ ಆಮೇಲೆ ಕೊಡ್ತೀನಿ, ಈಗ ನೀವು ಕೇಳಬೇಡ್ರಿ. ಹಾಂ ಹಿಂಗನ್ರಿ ಯಪ್ಪ ಬಾಬಾ, ಸಮಾಧಾನ ಆಯ್ತು ನಮಗೆ. ಇದ್ರ ಉತ್ತರ ಎಂದಾರ ಕೊಡ್ತೀರಲ್ಲ, ಕೊಡ್ತೀವಿ ಅಂದ್ರೆ ಸಮಾಧಾನ ಆಯಿತು. ಅಳಮನುಷ್ಯರನ್ನು ದುಡ್ಲೆತ್ತರು, ಇವ್ರನ್ನೂ ದುಡ್ಲೆತ್ತರು. ಹೀಗೆ ನಡೀತು ಭರಾಟಿ ಅವ್ರ ಸಂಸಾರ. 4 ಎಕರೆ ಜಮೀನು ಅಂದ್ರೆ 4 ಮಕ್ಕಳು, ಆಳು ಕೋಳು ಸಿಕ್ಕಾಪಟ್ಟಿ. ಮುಂದೆ ಅವು ಉಮ್ಮರಾಯಿತು. ಆವಾಗ 4 ಮಕ್ಕಳು ಕರೆಸಿ ಮನುಷ್ಯಾಗ 100 ಎಕರೆ ಜಮೀನು ಯಾರ ಹೆಸರು ಅವ್ರಿಗೆ ಮಾಡಿ, ಯಾರು ಕಾಗದವ್ರಿಗೆ ಕೈಯಾಗ ಕೊಟ್ಟು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ನಗದಿ ಹಂಚಿ 4 ಪಾಲ ಮಾಡಿ ಯಾರ್ದವ್ರಿಗೆ ಕೊಟ್ಟಾಗದ. ಕೊಟ್ಟು ನಿಮ್ಗೊಂದು ಮಾತು ನಾ ಹೇಳ್ತಿದ್ದ ಮಗ, ನೆನಪದಲ್ಲ ನಮ್ಗೆ? ಹಾಂ ಅದ ಬಾಬಾ, ನಮ್ಗೆ ನೆನಪದ ಅಂದ. ನೀವೇನು ದುಡ್ಕೋತ ಬಂದಿರಿ, ಅದ್ರ ಕೂಲಿ ವಿಷಯದಾಗ ನೀವು ಕೇಳಿದ್ರಲ್ಲ, ಇದ್ರ ಉತ್ತರ ನಮ್ಮ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದ. ನೀವು ದುಡ್ದಿದ್ದು ಕೂಲಿ ಇದು ಅದು ನೋಡ್ರಿ. ಒಬ್ಬೊಬ್ಬರಿಗೆ 1 ಕಿಲೋ ಬೆಳ್ಳಿ ಬಂದವು, ಒಬ್ಬೊಬ್ಬರಿಗೆ ಪಾವು ಕಿಲೋ ಬಂಗಾರ ಬಂದವು, ಲಕ್ಷಗಟ್ಟಲೆ ರೂಪಾಯಿ ಬಂದಾವ, 100 ಎಕರೆ ಜಮೀನು ಬಂದದ, 100 ಚೀಲದಷ್ಟು ಅನಾಜೂ ಬಂದದವ್ರಿಗೆ. ಮಕ್ಕಳೇ ಆಗುತ್ತೆ, ನೀವು ಕೇಳಿರಲ್ಲ ನಮ್ಮ ಕೂಲಿ ಅಂತ, ಇದು ಅದು ನೋಡ್ರಿ ನಿಮ್ಮ ಕೂಲಿ. ಏನು ಆವತ್ತು ಜಗಳ ಆಡೀರಿ ನೀವು, ಅವ್ರಿಗೆ ಕೊಟ್ಟಂಗೆ ಕೊಟ್ಟರೆ ಅವ್ರ ಬಳಿ ಇಷ್ಟ ಅದೇನೋ ಕೇಳ್ಕೊಂಡು ಬರ್ರಿ ಅಂದರು. ಅದೇನು ಅವ್ರು ಬೇಡಿ ಮಾಡ್ಯಾರ, ಬೇಡಿ ಪಡೆದಾರ, ಮುಗಿದೋಗ್ಯದ. ಇವತ್ತು ನೀವು ಏನು ಬೇಡಿಲ್ಲ, ಅದಕ್ಕೆ ಸರಿಲಾರ್ದಂಥದ್ದು ನಿಮಗೆ ಸಿಕ್ಕದ ಅಂತ. ಹಂಗೆ ಭಗವಂತ ಬೇಡಿದವರಿಗೆ ಬೇಡಿ ಏನು ಪುಣ್ಯ ಕರ್ಮ ಮಾಡ್ತೀವಿ ಅವರಿಗೆ ಬೇಡಿದ್ದು ಕೊಡ್ತಾನೆ. ಯಾರು ಏನು ಬೇಡಲಾರ್ದಂಗೆ ಭಕ್ತಿ ಮಾಡ್ತಾರೋ ಅವರಿಗೆ ಎಲ್ಲನೇ ಕೊಡ್ತಾನೆ. ಅವನು ಕಲ್ಯಾಣ ಮಾಡ್ತಾನೆ. ಆ ಪುಣ್ಯ ಏನು ಮಾಡ್ತದೆ ಅಂತ ಬೇಡಿ ಫಲ ಬೇಡಿ ಮಾಡಿದ ಪುಣ್ಯಾತ್ಮರಿಗೆ ಸ್ವರ್ಗ ಸಿಗ್ತದ, ಸ್ವರ್ಗದ ಹೋಗಿ ಸಿಗಬಹುದು. ಅವರು ಹುಟ್ಟನು ಉತ್ತಮ ಜನ್ಮದಲ್ಲಿ ಬರ್ಬೋದು, ರಾಜ ಆಗಿ ಹುಟ್ಟಬಹುದು, ಆಗರ್ಭ ಶ್ರೀಮಂತರಾಗಿನೂ ಹುಟ್ಟಬಹುದು. ಆದರೆ ಯಾರು ಏನು ಬೇಡಲಾರ್ದೆ ಭಕ್ತಿ ಮಾಡ್ತಾರ, ಏನು ಬೇಡಲಾರ್ದೆ ಕರ್ಮಾಚರಣೆ ಮಾಡ್ತಾರೋ ಅವರಿಗೆ ಸ್ವರ್ಗ ಸಿಗಲಿಕ್ಕಿಲ್ಲ, ಶ್ರೀಮಂತರಾಗಲಿಕ್ಕಿಲ್ಲ. ಆದರೆ ಅವರಿಗೆ ಮುಕ್ತಿನೇ ಸಿಗ್ತದೆ. ಅವರಿಗೂ ಒಂದು ಜ್ಞಾನಿಗಳ ಹೊಟ್ಟೆಲಿ ಹುಡ್ತಾರೆ, ಜ್ಞಾನಿಗಳ ಆಗ್ತಾರೆ, ಬ್ರಹ್ಮಜ್ಞಾನ ಪಡಿತಾರೆ, ಸದ್ಗುರು ಪಾದಕ್ಕೆ ಹೋಗಿ ಮುಕ್ತಿಯಾಗಿ ಬಿಡ್ತಾರೆ. ಜನ್ಮ ಮರಣ ರಹಿತವಾದಂಥ ಮೋಕ್ಷ ಪದವಿನೇ ಅವರು ಪಡ್ಕೋತಾರೆ. ಅಂಥ ಫಲ ನಿಷ್ಕಾಮ ಕರ್ಮದಾಗ. ಅದಕ್ಕೆ ಇಲ್ಲಿ ಧರ್ಮದಲ್ಲಿ ರತಿ ಅಂದರೆ ಪ್ರೀತಿ ಇರಬೇಕು. ಧರ್ಮ ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ, ಪ್ರೀತಿ ಯಾವಾಗ ಅಂತಾರ ಅಂತ ಕೇಳಿದ್ರೆ ಅದ್ರ ಬಗ್ಗೆ ನಮಗೆ ಫಲಾಪೇಕ್ಷೆ ಇರಲಾರದ್ದೇ ಮಾಡಿದ್ದು ಅದು ಪ್ರೀತಿ. ಯಾವುದೇ ಧರ್ಮ ಕಾರ್ಯ ಮಾಡ್ಲತ್ರ ಅದ್ರಾಗ ಆಸೆ ಇಟ್ಕೊಂಡು ಮಾಡಿದ್ದು ಅದು ಪ್ರೀತಿ ಆಗಲ್ದು. ಅದಕ್ಕೆ ಸ್ವಾರ್ಥ ಅಂತ. ಸ್ವಾರ್ಥ ಬಿಟ್ಟು ಮಾಡಿದ್ದು ಅದಕ್ಕೇನಂತಾರೆ ಪ್ರೀತಿ. ಅದಕ್ಕೆ ರತಿ ಅಂತ ಕರೆದಾರೆ. ಅದಕ್ಕೆ ಧರ್ಮರತಿ. ಧರ್ಮದಲ್ಲಿ ನಿಮ್ಗೆ ರತಿ ಇರಲಿ ಅಂದರೆ ಧರ್ಮದಲ್ಲಿ ನಿಮ್ಗೆ ಪ್ರೀತಿ ಇರಲಿ. ಅಂಥ ಪ್ರೀತಿ ಇದ್ರಿದ್ರೆ ನಿಮ್ಗೆ ಇಹ ಪರ ಎಡ್ಡು ಏನಾಗ್ತಾವ? ಹಿತ ಆಗ್ತಾವ. ನಿಮ್ಗೆ ಎಡ್ಡು ಕಲ್ಯಾಣ ಆಗ್ತವೆ. ಇಹಲೋಕದಲ್ಲಿ ಕೀರ್ತಿ ಸಿಗ್ತದ ಮತ್ತು ಪರಲೋಕದಲ್ಲಿ ನಿಮ್ಗೆ ಪರಗತಿ, ಪರತತ್ವ ನಿಮಗೆ ಪ್ರಾಪ್ತಿ ಆಗ್ತದ, ಪರಮ ಪದವಿ ಪ್ರಾಪ್ತಿ ಆಗ್ತದ, ಪರತರ ಮೋಕ್ಷ ನಿಮಗೆ ಪ್ರಾಪ್ತಿ ಆಗ್ತದ ಅಂತ ಶ್ರೀಮನ್ ನಿಜಗೌಡರು ಇಹ ಪರದೋಳು ಹಿತವಾಗುವುದು ಅಂದರೆ ಧರ್ಮರತಿ ಅಂತ ತಿಳ್ಕೊಂಡು ಭಾಳ ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ನಿಜವಾಗಿ ನಮಗೆ ಮನಸ್ಸಿಗೆ ನೆಮ್ಮದಿ ಇರಬೇಕು, ನಮಗೆ ಶಾಂತಿ ಸಿಗಬೇಕಂದ್ರೆ ಸಂಸಾರ ಮಾಡಿರಿ, ಪರಮಾರ್ಥಾರ ಮಾಡಿರಿ, ಟೋಟಲ್ ಹೇಳಬೇಕಾದ್ರೆ ಎಲ್ಲಿ ಹಪಾಪಿತನದ ಕಿಷ್ಟು ಸಿಗಲಿ, ಕಿಷ್ಟು ಬರಲಿ, ನಮಗೆ ಆಗಲಿ, ಕಿಷ್ಟು ಆಯ್ತದ, ಕಿಷ್ಟು ಹೋಯ್ತು, ಏನಾರ ಇಟ್ಕೊಂಡು ಮಾಡಿದ್ರೆ ಅದು ದುಃಖ ಕೊಡೋದು ಗ್ಯಾರಂಟಿ.
ಏನು ಇಟ್ಕೊಂಡಿದ್ದೇವೆ ಮನುಷ್ಯನಾಗ ಅಷ್ಟು ಅಪೇಕ್ಷೆ ಇಟ್ಕೊಂಡು ಮಾಡಿದ್ದು ದುಃಖ ಕೊಟ್ಟೇ ಕೊಡ್ತದೆ. ಇಟ್ಟಂಗ ಇರ್ತೀನಿ, ಕೊಟ್ಟಂಗ ಉಣ್ತೀನಿ, ಪರಶಿವ ಕರೆದಾಗ ನಡಿತೀನಿ, ನನಗೆ ಬ್ಯಾಡಪ್ಪ ಜಂಜಾಟ ಅಂತ ಸರಳವಾಗಿ ಸಹಜವಾಗಿ ಯಾರು ಜೀವನ ಮಾಡ್ತಾರೋ, ಭಗವಂತ ನನಗೆ ಮನುಷ್ಯಾಗಿ ಹುಟ್ಟಿಸಿದಿ, ಮನುಷ್ಯಾಗಿ ಹುಟ್ಟಿದ ಮ್ಯಾಗ ಧರ್ಮ ಕಾರ್ಯ ಮಾಡೋದು ನನ್ನ ಧರ್ಮದ, ಭಕ್ತಿ ಮಾಡೋದು ನನ್ನ ಧರ್ಮದ, ಸೇವಾ ಮಾಡೋದು ನನ್ನ ಧರ್ಮದ, ಗುರುಪಾದಕ್ಕೆ ಹೋಗೀನಿ, ಗುರುಸೇವಾ ಮಾಡ್ಲತ್ತೀನಿ, ನನಗೆ ಅದು ಬೇಕು, ನನಗಿದು ಬೇಕು ಎಂಬುದನ್ನು ಏನು ಬೇಡ, ನನಗೆ ಈ ಧರ್ಮದ ಮಾರ್ಗದಲ್ಲಿ ಪರಮಾರ್ಥ ಮಾರ್ಗದಲ್ಲಿ ನನಗೆ ನಡೆಯಂಥ ಒಂದು ಅವಕಾಶ ಕೊಟ್ಟಿದೆ ಪರಮಾತ್ಮ ಭಗವಂತ ಸದ್ಗುರುನಾಥ. ಈಗ ನನಗೆ ಹೆಚ್ಚಿದ್ದು ಏನು ಬೇಕಾಗಿಲ್ಲ ಅಂತ ಯಾರು ದುಡಿತಾರೋ ಅವರಿಗೆ ಸದಾ 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 ಆನಂದ ಇರ್ತದೆ ನೋಡಿ, ಅವ್ರಿಗೆ ದುಃಖನೇ ಇಲ್ಲ. ಸುಖ ಇದ್ದಲ್ಲಿ ದುಃಖ ಇರ್ತದೆ, ದುಃಖ ಇದ್ರೇ ಸುಖ ಇರ್ತದೆ. ದುಃಖ ಸುಖ ಎಡ್ಡು ಒಂದಕ್ಕೊಂದು ಸಂಬಂಧ ಅವ. ಬಂಡೆ ಖಾಲಿ ಇದ್ದಂಗೆ ಸುಖ ಆದ ನಂತರ ದುಃಖ ಬರ್ತದೆ, ದುಃಖ ಆದ ನಂತರ ಸಂಸಾರದಾಗ ಸುಖ ಬರ್ತದೆ. ಸದಾ ಸುಖನೂ ಇರಲ್ಲ, ಸದಾ ದುಃಖನೂ ಇರಲ್ಲ. ಒಂದು ಇನ್ನೊಂದು ಮಾತು, ಸುಖದ ಹೊಟ್ಟೆಗೆ ದುಃಖ ಅಡಿಗೆ ಇರ್ತದೆ, ದುಃಖದ ಹೊಟ್ಟೆಗೆ ಸುಖ ಅಡಿಗೆ ಇರ್ತದೆ. ಕೆಸರು ಅಂತೀವಲ್ಲ, ಮಣ್ಣಿನಾಗ ನೀರು ಕಲ್ತದ, ನೀರಿನಾಗ ಕಲ್ತದ ಇಲ್ಲ ಒಂದ್ರಾಗ. ಹಂಗೆ ಸುಖದಾಗ ದುಃಖ, ದುಃಖದಾಗ ಸುಖ ಕಲ್ತಿ ಇರ್ತಾವೆ. ಭಾಳ ಚಂದ ಹೇಳ್ಯಾರ, ದುಃಖಸ್ಯಾನಂತರಂ ಸುಖಂ ಸುಖಸ್ಯಾನಂತರಂ ದುಃಖಂ ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ ಅಂತ ಒಂದು ಕಡೆ ಹೇಳಿದ್ರೆ, ದುಃಖ ಮಧ್ಯೆ ಸ್ಥಿತಂ ಸುಖ ಮಧ್ಯೆ ಸ್ಥಿತಂ ದುಃಖಂ, ದುಃಖ ಮಧ್ಯೆ ಸ್ಥಿತಂ ಸುಖಂ, ದ್ವಯಂ ಅನ್ಯೋನ್ಯ ಸಂಯುಕ್ತಂ ಪ್ರೋಚ್ಯತೆ ಜಲಪಂಕವತ್. ನೀರು ಮಣ್ಣು ಕಲ್ತು ಕೆಸರೆ ಹೆಂಗೆ ಆಗ್ತದೋ ಹಂಗೆ ದುಃಖದಲ್ಲಿ ಸುಖ ಅಡಿಗೆ ಅದ, ಸುಖದಲ್ಲಿ ದುಃಖ ಅಡಿಗೆ ಅದ. ಇದು ಭಾಳ ಮಜಾ ಅದು. ಒಬ್ಬ ಅತೀ ದುಃಖ ಆದಾಗ ಅಂತ ಮಾಡ್ತಾನೆ. ದುಃಖದ ಗರ್ಭದಾಗ ಸುಖ, ಸುಖದ ಗರ್ಭದಾಗ ದುಃಖ ಅಡಿಗೆ ಇರ್ತದೆ. ಭಾಳ ಮಜಾ ಅದು. ಆದರೆ ಸದ್ಗುರುನಾಥನ ಚರಣದಲ್ಲಿ ಪರಮಾರ್ಥದ ಮಾರ್ಗದಲ್ಲಿ ಒಂದು ಇಂಥ ಸಾಮರ್ಥ್ಯ ಅದ, ಇಂಥ ಒಂದು ಶಕ್ತಿ ಅದ. ಏನು ಅಂದರೆ ನಿಮ್ಗೆ ಸುಖ ಮತ್ತು ದುಃಖ ಇವೆರಡಕ್ಕಿಂತಲೂ ಮ್ಯಾಲ ಒಯ್ದು ಆನಂದ ಸಿಗ್ತದೆ ನಿಮ್ಗೆ. ಆನಂದ ಇದೇ ಮರ್ಮ ತಿಳಿಯಲ್ಲ ನಮ್ಗೆ. ನಾವು ಸುಖ ದುಃಖದಾಗ ಜಂಜಾಟದಾಗೆ ಇದ್ದಿದ್ದೇವೆ ವಿನಃ ಈ ಸ್ವಾರ್ಥ ಬೇಕೆಂಬ ಬುದ್ಧಿ ಬಿಟ್ಟು, ಧರ್ಮದಲ್ಲಿ ಪ್ರೀತಿ ಇಟ್ಟು, ಗುರುಚರಣದಲ್ಲಿ ನಂಬಿಕೆ ಇಟ್ಟು, ನಿರಾಪೇಕ್ಷೆಯಿಂದ ಫಲಾಪೇಕ್ಷೆ ಮಾಡಲಾರ್ದೆ ಒಂದು ವೇಳೆ ಪರಮಾರ್ಥ ಮಾಡಿದೇವೆ ಅಂದ್ರೆ ನಮಗೆ ಸುಖಕ್ಕಿಂತಲೂ ಮ್ಯಾಗೋಯ್ತಾನ, ದುಃಖಕ್ಕಿಂತಲೂ ಮ್ಯಾಲೋಯ್ತಾನ, ಆನಂದದ ಸಾಗರದಲ್ಲಿ ನಮಗೆ ಒಯ್ದು ಸದ್ಗುರುನಾಥ ಬಿಡ್ತಾನೆ. ಅಂಥ ಕೆಲಸ ಸದ್ಗುರುನಾಥ ಮಾಡ್ತಾನೆ. ಆ ಒಂದು ಮಾತೆ ಪ್ರಾಪ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಿಜಗುಣರು ಧರ್ಮರತಿ ಇತ್ತು ಅಂದ್ರೆ ಇಹಾಪರ ಎಡ್ಡು ಶುದ್ಧ ಆಗ್ತಾವ, ಎಡ್ಡು ಉದ್ಧಾರ ಆಗ್ತಾವ ಅಂತ ಉಪದೇಶ ಮಾಡ್ತಾ ಇದ್ದಾರೆ. ಅಂಥ ಒಂದು ಧರ್ಮರತಿ ನನಗೂ ಆ ಸದ್ಗುರುನಾಥ ಕೊಡಲಿ, ನಿಮ್ಮೆಲ್ಲರಿಗೂ ಕೊಡಲಿ ಅಂತ ಕೇಳಿಕೊಂಡು ನನ್ನೆರಡು ಮಾತಿಗೆ ಮುಗಿಸ್ತೇನೆ.